ಟಿ ಡಿ ಅಕೌಂಟ್ ಓಪನ್ ಮಾಡುವ ಈಗ. ಇದು ಸೇಮ್ ಮೆನು CMIS AOP. ಇದರಲ್ಲಿ SIF ID ಹಾಕಿ ಫಸ್ಟ್. SIF ID ಹಾಕಿ ನಂತರ ಟಿ ಡಿ ಅಕೌಂಟ್ ತೊಗೊಂಡು ಟಿ ಡಿನಲ್ಲಿ ಇಲ್ಲಿ ಆಪ್ಷನ್ಸ್ ಇದೆ 1 2 3 ಅಂತ. 5 ಮೂರನೇದು ತೊಗೊಳ್ಳಿ. 3 ತೊಗೊಂಡು ಬುಕ್ ಕೊಡಿ. ಓಕೆ, ಇಲ್ಲಿ ಚೇಂಜಸ್ ಕೇಳುತ್ತೆ, ಅದು ಓಕೆ ಕೊಡಿ. ಆಮೇಲೆ ಹೆಸರು ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಇಲ್ಲಿ 12 ಹಾಕಿ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಅಕೌಂಟ್ ನಂಬರ್. ಇಂಟ್ರೆಸ್ಟ್ ರೇಟ್ ಅಕೌಂಟ್ ನಂಬರ್ ಹಾಕಿ ನೀವು ಒಂದು ಜೀವನ ಅಂತ ಮೇಡಮ್ ಅವ್ರು ಕೊಟ್ಟು ಅಮೌಂಟ್ ಹಾಕಿ ಫಸ್ಟ್ 3 ಲಕ್ಷದ ಹಾಕಿ ಅಮೌಂಟ್ ಹಾಕಿ ನೆಕ್ಸ್ಟು ನಾಮಿನಿ ಬರುತ್ತೆ. ನಾಮಿನಿಗೆ ಬ್ರದರ್ ಅಂತ ಬ್ರದರ್ಗೆ ಸೆಲೆಕ್ಟ್ ಮಾಡಿಕೊಡಿ. 07 ಓಕೆನಾ. ಪಿನ್ ಕೋಡ್ ಓನರು. ನೆಕ್ಸ್ಟ್ ಇಲ್ಲಿ 100%. ಕೆಳಗಡೆ ಲಾಸ್ಟಿಗೆ ಬನ್ನಿ. ಲಾಸ್ಟ್ ಬಂದು ಇಲ್ಲಿ ಆಟೋ ಕ್ಲೋಸರು ನೋ ಇರಲಿ, ಆಟೋ ರಿನ್ಯೂವಲ್ಲು ನೋ ಮಾಡಿ. ನೆಕ್ಸ್ಟ್ ಇಲ್ಲಿ ಟ್ರಾನ್ಸಾಕ್ಷನ್ ರಿಕ್ವೈರ್ಡ್ ಎಸ್, ಟ್ರಾನ್ಸ್ಫರ್ ಅಂದರೆ ಎಸ್ ಬಿ ಅಕೌಂಟಿಂದ ತೊಗೋಬೇಕು. ಅವ್ರ ನೇಮ್ ಬಂತು, ಹೆಸರು ಇಲ್ಲಿ. ಮತ್ತು ನೆಕ್ಸ್ಟ್ ಅಕೌಂಟ್ ಡಾಕ್ಯುಮೆಂಟ್ ರಿಸಿಡಿಯಸ್ ಕೊಡಿ. ಇಲ್ಲಿ 1 ಅಂತ ಹಾಕಿ. ನೆಕ್ಸ್ಟು ಅಕೌಂಟ್ ಓಪನಿಂಗ್ ಫಾರ್ಮ್ 16 ಹಾಕಿ. ಡೇಟು 12. ಆಮೇಲೆ ಡಾಕ್ಯುಮೆಂಟ್ ರಿಸೀವ್ಡ್ ನಾಟ್, ಯಾಕೆಂದರೆ ಆಲ್ರೆಡಿ ಇರೋದ್ರಿಂದ ಅದೇನು ಬೇಕಾಗಲ್ಲ. ಇದು ಸ್ಕ್ಯಾನ್ ನಾಟ್ ರಿಕ್ವೈರ್ಡ್ ಅಂತ ಹಾಕಿ ಸಬ್ಮಿಟ್ ಕೊಟ್ಟರೆ, ಏಜೆಂಟ್ ಇದ್ದರೆ ಮಾತ್ರ ಇಲ್ಲಿ ಏಜೆಂಟ್ ID ಹಾಕಬೇಕು. ಏಜೆಂಟ್ ID ಅಂತಿದೆ ಅಲ್ಲಿ, ಇಲ್ಲ ಅಂದರೆ ಸಬ್ಮಿಟ್ ಕೊಟ್ಟರೆ ಆಯಿತು. ಅಕೌಂಟ್ ನಂಬರ್ ಓಪನ್ ಆಗುತ್ತೆ. ಅಮೌಂಟು ಮತ್ತು ಅವ್ರ ಹೆಸರು ಕರೆಕ್ಟ್ ಇದೆ ಅಂತ ಗಮನಿಸಬೇಕು. ಓಕೆನಾ. ಸಬ್ಮಿಟ್. ಓಕೆ, ಅಕೌಂಟ್ ನಂಬರ್ ಬಂತು. ಥ್ಯಾಂಕ್ ಯು ಫ್ರೆಂಡ್ಸ್.